ಗುಡ್ ಮಾರ್ನಿಂಗ್. ಆಲ್ರೆಡಿ ಇವತ್ತು ಮಾರ್ನಿಂಗ್ ಮಂಗಳವಾರ ಬೆಳಗ್ಗೆ ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ. ಬಟ್ ಇವತ್ತು ಯಾವುದೇ ಥರದ್ದು ಸ್ವಲ್ಪ ಇನ್ಫಾರ್ಮೇಷನ್ ಕೂಡ ವಿಡಿಯೋ ಆಗಿತ್ತು, ಹಂಗಾಗಿ ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ. ಯಾವುದೇ ಥರದ್ದು ಸ್ವಲ್ಪ ಬ್ಲೌಸ್ಗಳೆಲ್ಲ ಇತ್ತು, ಸ್ಟಿಚ್ ಮಾಡ್ತಾ ಇದ್ದೀನಿ. ಹಂಗಾಗಿ ಕೆಲವೊಬ್ಬರಿಗೆ ನಾವು ಈಗ ಬೆಂಗಳೂರು ಕಡೆ ಹೋಗಿ ಮೈಸೂರು ಕಡೆ ಹೋಗಿ ನಾವು ಪರ್ಫೆಕ್ಟ್ ಬ್ಲೌಸ್ನ ಕಲಿಯೋಕ್ಕಾಗಲ್ಲ. ನಾವು ನಮ್ಮ ಹತ್ರದಲ್ಲಿ ಯಾರು ಇದ್ದರೆ ಕಲಿಬೋದು. ನಮ್ಮ ಅರಸೀಕೆರೆಯಲ್ಲಿ ನಾನು ಟೈಲರಿಂಗ್ ಕ್ಲಾಸ್, ಎಂಬ್ರಾಯ್ಡ್ರಿ ಕ್ಲಾಸ್ ಎಲ್ಲ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ನಿಮಗೆ ಜಾಯ್ನ್ ಆಗೋರು ಆನ್ಲೈನ್ ಕ್ಲಾಸ್, ಆಫ್ಲೈನ್ ಕ್ಲಾಸ್ ಎಲ್ಲಕ್ಕೂ ಕೂಡ ಜಾಯ್ನ್ ಆಗ್ಬೋದು. ನನ್ನ ಮೇನು ಇದು ಬಂದು ನಾನು ಹೋಗಿ ಬೆಂಗಳೂರಿಗೆ ಹೋಗಿ ಕಲಿಯೋಕ್ಕಾಗ್ತಿರ್ಲಿಲ್ಲ, ಹಂಗಾಗಿ ಆನ್ಲೈನ್ ಕ್ಲಾಸ್ನ ನಾನು ಕಲಿತೆ. ಇಲ್ಲಿ ಸುತ್ತಮುತ್ತ ತುಂಬ ಜನ ಇದ್ದಾರೆ ಟೈಲರಿಂಗ್ ಕ್ಲಾಸು ಮತ್ತು ಆನ್ಲೈನ್ ಕ್ಲಾಸು, ಎಂಬ್ರಾಯ್ಡ್ರಿ ಕ್ಲಾಸು ಎಲ್ಲ ಕಲಿಯೋಕ್ಕೆ. ನೀವು ಆನ್ಲೈನ್ ಆಫ್ಲೈನ್ ಯಾವುದಾದ್ರೂ ಕಲಿಬೋದು. ನಿಮಗೆ ಪರ್ಫೆಕ್ಟಾಗಿ ಬ್ಲೌಸ್ ಯಾವ ಥರ ಸ್ಟಿಚ್ ಮಾಡೋದು ಅನ್ನೋದನ್ನು ಕೂಡ ನಾನು ತುಂಬ ಡೀಟೇಲಾಗಿ ನಿಮಗೆ ಅರ್ಥ ಆಗೋ ಥರ ಫಾರ್ಮುಲಾ ಥರನೂ ಹೇಳ್ಕೊಡ್ತೀನಿ. ನಿಮಗೆ ಇಲ್ಲ ನಂಗೆ ಈ ಥರ ಫಾರ್ಮುಲಾ ಅರ್ಥ ಆಗ್ತಾ ಇಲ್ಲ, ನಂಗೆ ಬೇರೆ ಥರ ಹೇಳ್ಕೊಡಿ ಅಂದರೆ ನನ್ನದೇ ಅದು ಒಂದು ಮೆಥಡ್ ಇದೆ, ಅದರಲ್ಲೂ ಕೂಡ ಹೇಳ್ಕೊಡ್ತೀನಿ. ಅದರಲ್ಲೂ ಕೂಡ ಸೇಮ್ ಅದ್ರ ಥರನೇ ಪರ್ಫೆಕ್ಟಾಗಿ ಬರುತ್ತೆ. ಹಂಗಾಗಿ ಇಲ್ಲಿ ಸ್ವಲ್ಪ ವಾಯ್ಸ್ ಅಂದರೆ ನನ್ನ ಅಂಗಡಿ ಹತ್ರ ತುಂಬ ಸೌಂಡ್ ಇದೆ, ಹಂಗಾಗಿ ಆದಷ್ಟು ನೀವು ಯಾರಾದರೂ ಕಲಿಬೇಕು ಅನ್ನೋ ಇಂಟ್ರೆಸ್ಟ್ ಇದ್ದರೆ ಖಂಡಿತವಾಗ್ಲೂ ನಮ್ಮ ಬ್ಲೌಸ್ನ ಹೊಲ್ಕೊಂಡು ಇವತ್ತು ನಾವು ದುಡ್ಡನ್ನ ಉಳಿಸ್ಕೋಬೋದು. ಇದು ಮೋಟಿವೇಶನ್ ವಿಡಿಯೋ ಅಂತ ಕೂಡ ಬೇಕಾದರೂ ಅಂದ್ಕೊಳ್ಬೋದು. ಏನು ಗೊತ್ತಾ ಫ್ರೆಂಡ್ಸ್, ಇವತ್ತು ನಮ್ಮ ಒಂದು ಬ್ಲೌಸ್ನ ವರ್ಕ್ ಮಾಡ್ಕೊಳ್ಳೋಕ್ಕೆ ನಮ್ಮ ಏನು ತುಂಬ ಕಂಪ್ಯೂಟರ್ ಎಂಬ್ರಾಯ್ಡ್ರಿ ಮಿಷನ್ನೇ ತಂದು ಮಾಡಬೇಕು ಅನ್ನೋದೇನಿಲ್ಲ. ರಾಲ್ಸಾ ಮಿಷನಲ್ಲಿ ಅದಕ್ಕೇನೊಂದು 13,000 to 15,000 ಇನ್ವೆಸ್ಟ್ ಮಾಡಿದ್ರೆ ಸಾಕು, ಮಿಷನ್ನು ನಿಮ್ಮ ಮನೆಗೆ ಬರುತ್ತೆ. ಬೇಕಾದ್ರೆ ಮಿಷಿನ್ ಇನ್ಫಾರ್ಮೇಷನ್ ಬೇಕು ಅಂದ್ರೂ ನಾನೇ ಕೊಡ್ತೀನಿ, ಎಲ್ಲಿ ತಗೊಳ್ಳೋದು ಏನು ಅಂತ ಎಲ್ಲ ಕೇಳಿದರೆ ನಾನು ಎಲ್ಲಿ ತೊಗೊಂಡಿದ್ದೀನಿ ಅದರ ಅಡ್ರೆಸ್ ಕೊಡ್ತೀನಿ. ಬೇಕಾದರೆ ನೀವು ಹೋಗಿ ಅಲ್ಲಿ ವಿಚಾರಿಸಿ ಅಲ್ಲಿ ನೀವು ತೊಗೋಬೋದು. ಇಲ್ಲ ನಿಮ್ಮದೇ ಆದ ಯಾವ್ದಾದ್ರು ಬೇರೆ ಅಂಗಡಿನಲ್ಲಿ ಗೊತ್ತಿರೋ ಕಡೆ ತೊಗೋತೀನಿ ಅಂದರೆ ಅಲ್ಲೂ ಕೂಡ ತೊಗೋಬೋದು. ಆಲ್ರೆಡಿ ನನ್ನ ಸ್ವಲ್ಪ ಜನ ವಿಚಾರಿಸಿದ್ದಾರೆ, ಬರ್ತಾರೆ, ಅವರು ಬರ್ತೀನಿ ಅಂತ ಹೇಳಿದ್ದಾರೆ. ಹಾಗಾಗಿ ನಾನು ಟೈಲರಿಂಗ್ ಕ್ಲಾಸು ಮತ್ತು ಎಂಬ್ರಾಯ್ಡ್ರಿ ಕ್ಲಾಸ್ ಎರಡೂ ಕೂಡ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಮತ್ತು ನಾನು ಅದರಲ್ಲಿ ಏನೇನು ಇನ್ಕ್ಲೂಡ್ ಮಾಡ್ತೀನಿ ಅಂದರೆ ನೀವು ಯಾವ ಥರ ತೊಗೋತೀರಾ ಪ್ಯಾಕೇಜು ಆ ಥರ ನಾನು ಮಾಡ್ತೀನಿ. ನಾವೇನೋ ತುಂಬ ಐದ ಅಮೌಂಟ ತೊಗೊಂಡು ನಾವು ಕಲಿಸ್ಕೊಡ್ತಾ ಇಲ್ಲ. ಆದಷ್ಟು ಬನ್ನಿ, ನಮ್ಮ ಫೋನ್ ನಂಬರ್ ಡಿಸ್ಪ್ಲೇ ಮೇಲೆ ಹಾಕಿರ್ತೀನಿ, ವಿಚಾರಿಸಿ ಏನು ಎಷ್ಟು ತೊಗೋತೀರಾ ಏನು ಅಂತ. ನಿಮ್ಮ ಬ್ಲೌಸ್ಗಳು ಕೂಡ ಆಗಿದ್ರು ಕೂಡ ವರ್ಕ್ಗಾಗಲಿ, ನಾನು ಇತ್ತೀಚೆಗೆ ವರ್ಕ್ದು ಏನು ವೀಡಿಯೋಸ್ಗಳನ್ನ ಹಾಕ್ತಾಯಿಲ್ಲ. ನಾನು ಇನ್ನೊಂದು ಚಾನಲಲ್ಲಿ ಚಾಲೆಂಜ್ನ ತೊಗೊಂಡಿದ್ದೆ, ಬಟ್ ಅದು ಆಗ್ತಾಯಿಲ್ಲ, ಯಾಕೋ ಸ್ವಲ್ಪ ಆಗ್ತಾಯಿಲ್ಲ, ಓಕೆನಾ. ಹಾಗಾಗಿ ನಾನು ಇದನ್ನು ಇನ್ಫಾರ್ಮೇಷನ್ ಕೊಡಬೇಕಿತ್ತು. ಆದಷ್ಟು ನೀವು ಸುಮ್ಮನೆ ಕೂತ್ಕೊಂಡು ಟೈಮ್ನ ವೇಸ್ಟ್ ಮಾಡೋದನ್ನ ಬಿಟ್ಟು ಈ ಥರ ಕೆಲಸಗಳೆಲ್ಲ ಕಲಿತು ನಮಗೂ ಏನು ಗೊತ್ತಾ ಒಂದು ಮೈಂಡು ರಿಲ್ಯಾಕ್ಸೇಷನ್ ಅನ್ನೋದು ತುಂಬಾ ಇರುತ್ತೆ. ಏನು ಗೊತ್ತಾ, ಬೇರೆ ಈಗ ಸಂಸಾರ ಅಂದಮೇಲೆ ಯಾವ್ದಾದ್ರು ಒಂದು ಒತ್ತಡ ಅನ್ನೋದಿರೋ ಒತ್ತಡದಿಂದ ದೂರ ಆಗ್ಬೋದು ಟೈಲರಿಂಗ್ನ ನಾವು ಮಾಡೋದ್ರಿಂದ, ಎಂಬ್ರಾಯ್ಡ್ರಿ ಕಲಿಯೋದ್ರಿಂದ. ನಮ್ಮ ಅಟ್ಲೀಸ್ಟ್ ಅಕ್ಕಪಕ್ಕ ಇರೋ ಬ್ಲೌಸ್ನ ಹೊಲಿಗೆ ಎಲ್ಲರೂ ಟೌನಿಗೆ ಹೋಗ್ತಾರೆ, ಎಲ್ಲರೂ ಟೌನೇ ಹೊಲಿಸ್ಕೋತಾರೆ ಅನ್ನೋ ಸುಳ್ಳು. ನಾವು ಎಷ್ಟು ಚೆನ್ನಾಗಿ ಹೊಲಿತೀವಿ ಅದ್ರ ಮೇಲೆ ನಾವು ಡಿಪೆಂಡ್ ಮಾಡ್ತಾರೆ. ನಾವು ಎಲ್ಲಿಂದ ನಾವು ಚೆನ್ನಾಗಿ ಹೊಲಿತೀವಿ ಅನ್ನೋದು ಒಂದ್ಸಲ ಅವರಿಗೆ ಗೊತ್ತಾಗೋ ಥರ ನಾವು ಮಾಡ್ಕೋಬೇಕು. ಅವರು ಎಲ್ಲಿಂದ ಎಲ್ಲಿ ಗಂಟನಾದರೂ ಅವ್ರಿಗೆ ಬರೋ ಅಂತ ಇದಿರುತ್ತೆ. ಹಂಗಾಗಿ ಆದಷ್ಟು ಮತ್ತು ನೀವು ಏನಾದರೂ ಎಮರ್ಜೆನ್ಸಿ ವರ್ಕ್ ಹಾಕಿಸ್ಕೋಬೇಕು, ಎಮರ್ಜೆನ್ಸಿ ಬ್ಲೌಸ್ ಬೇಕು ನಮ್ಮ ಅರಸೀಕೆರೆ ಸುತ್ತಮುತ್ತ ಅನ್ನಂಗಿದ್ರೆ ಖಂಡಿತವಾಗ್ಲೂ ನೀವು ನನ್ನ ನಂಬರ್ನ ಕಾಂಟ್ಯಾಕ್ಟ್ ಮಾಡಿಕೊಂಡು ಬರ್ಬೋದು. ನೀವು ಎಲ್ಲಿಂದನಾದ್ರೂ ಕೊರಿಯರ್ ಮಾಡಿ ನಾನು ನಿಮಗೆ ಕೊರಿಯರ್ನ ಕಳಿಸ್ತೀನಿ. ಯಾವ ಮದುವೆನ ಆರ್ಡ್ರ್ಗಳನ್ನಾದರೂ ಕೊಡಿ, ನಾನು ನಿಮಗೆ ಮಾಡಿ ಕೊಡ್ತೀನಿ. ಒಂದು ಪ್ಯಾಕೇಜ್, ಒಂದು ಕುಚ್ಚು, ಬ್ಲೌಸು ಪ್ರತಿಯೊಂದು ನನ್ನ ಕಡೆಯಿಂದ ಮಾಡಿ ನಿಮಗೆ ಕಳಿಸೋ ಥರನೂ ನಾನು ಮಾಡಿ ಕೊಡ್ತೀನಿ. ಆದಷ್ಟು ಸಪೋರ್ಟ್ನ ಮಾಡಿ. ಏನು ಗೊತ್ತಾ, ಹೊಸದಾಗಿ ಬೆಳೀತಾ ಇರೋ ಅಂಥ ಒಂದು ಕಲೆಗಳಿಗೆ ಆದಷ್ಟು ಸಪೋರ್ಟ್ನ ಮಾಡಿ. ನೋಡೋಣ ನೆಕ್ಸ್ಟ್ ಏನೇನು ಅಪ್ಡೇಟು ಆಗುತ್ತೋ ಆಗಲು ಗೊತ್ತಿಲ್ಲ, ಬಟ್ ಅದೆಲ್ಲನೂ ಕೊಡ್ತಾ ಹೋಗ್ತೀನಿ. ನಾನು ಯಾಕೋ ವೀಡಿಯೋಸ್ಗಳದ್ದು ಅಟ್ಲೀಸ್ಟ್ ಇದ್ರ ಬಗ್ಗೆ ನಾನು ಸ್ವಲ್ಪ ಇನ್ಫಾರ್ಮೇಷನ್ ಕೊಟ್ಟು ಹಾಕಿದ್ರೆ ಕೆಲವು ಜನಕ್ಕೆ ಗೊತ್ತಾಗೋವ್ರಿಗೂ ಕಲಿಯೋರಿಗೆ ಯೂಸ್ ಆಗುತ್ತೆ ನನಗೋಸ್ಕರ ನಾನು ಇದೊಂದು 2 ನಿಮಿಷ ಆಗುತ್ತೋ ಇಲ್ಲ ಒಂದು 5 ನಿಮಿಷ ಆಗುತ್ತೋ ವೀಡಿಯೋ ಗೊತ್ತಿಲ್ಲ. ಹಂಗಾಗಿ ಆದಷ್ಟು ಕಲೀರಿ, ನಮ್ಮ ಕೈಲಾದಷ್ಟು ನಾನು ಹೇಳ್ಕೊಡ್ತೀನಿ, ಓಕೆ. ಬಟ್ ಒಂದು ಪರ್ಫೆಕ್ಟ್ ಬ್ಲೌಸ್ನ ನೀವು ಸ್ಟಿಚ್ ಮಾಡಿ ನನಗೆ ತೋರಿಸೋಗೋ ಥರ ಅಂತೂ ನಾನು ಟೈಲರಿಂಗ್ನ ಕಲಿಸ್ಕೊಡ್ತೀನಿ. ಮತ್ತು ಡ್ರೆಸ್ದು ಕೂಡ ಅದರಲ್ಲೇ ಇನ್ಕ್ಲೂಡ್ ಆಗಿರುತ್ತೆ, ಪ್ರಿನ್ಸಸ್ ಕಟ್ ಇನ್ಕ್ಲೂಡ್ ಆಗಿರುತ್ತೆ.
ನೋಡೋಣ. ಇದು ಗೌನು ಆ ಥರದ್ದೆಲ್ಲ ಅದು ಯಾವ ಥರ ಆಗುತ್ತೆ ಅದ್ರ ಮೇಲೆ ನಾನು ಡಿಪೆಂಡ್ನ ಮಾಡ್ತೀನಿ. ಆದಷ್ಟು ನೀವು ಕಲಿಯೋ ಇಂಟ್ರೆಸ್ಟ್ ಇದ್ದರೆ ಬನ್ನಿ. ಅದು ಏನು ಗೊತ್ತಾ, ಲೇಡೀಸ್ ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾರೆ. ಇಲ್ಲಿ ಯಾರು ಅಷ್ಟು ಜೆಂಟ್ಸು ಇದೆಲ್ಲ ಹೇಳ್ಕೊಡಲ್ಲ. ಬಟ್ ಅವರೇನು ಒಳ್ಳೆಯವರೆಲ್ಲ ಹೇಳ್ಕೊಡಲ್ಲ ಅಂತಲ್ಲ, ಅವರು ಚೆನ್ನಾಗೇ ಹೊಲಿತಾರೆ, ಹೇಳ್ಕೊಡ್ತಾರೆ. ಬಟ್ ನಾವು ಯಾರಿಗಿಂತ ಕಡಿಮೆ ಇದ್ದೀವಿ ಹೆಣ್ಮಕ್ಳು ಅನ್ನೋದನ್ನ ನಾವು ಸ್ವಲ್ಪ ಪ್ರೂವ್ ಮಾಡ್ಕೊಳ್ಳೋಣ. ಬನ್ನಿ, ನೀವು ಕಲಿಯೋರೇನೋ ಇಂಟ್ರೆಸ್ಟ್ ಇದ್ದರೆ, ನಮಗೆ ಎಲ್ಲಪ್ಪ ಕಲಿಯೋದು ನಂಗೆ ಕನ್ಫ್ಯೂಷನ್ ಅನ್ನೋದಿದ್ದರೆ ಬನ್ನಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಅದ್ರ ಜೊತೆಗೂ ಕೂಡ ಮತ್ತು ನಿಮಗೆ ಯಾರಾದರೂ ಟೈಲರಿಂಗ್ ಕಲಿತಾ ಇದ್ದಾರೆ, ನಾವು ನೋಡ್ತಾ ಇರೋರು ಕಲಿಬೇಕು ಅಂತ ಇದ್ದಾರೆ, ನನಗೆ ಸಜೆಸ್ಟ್ ಮಾಡಿ, ನನ್ನ ನಂಬರ್ನ ಕೊಡಿ. ಆವಾಗ ನಾನು ಅವ್ರ ಹತ್ರ ನಾನು ಮಾತಾಡ್ಕೊತೀನಿ ಏನು ಎತ್ತ ಅಂತ. ಆದಷ್ಟು ವೀಡಿಯೋನ ಶೇರ್ನ ಮಾಡಿ, ಯಾರೇ ಯೂಸ್ ಆಗುತ್ತೆ. ಆಲ್ಮೋಸ್ಟ್ ಹೆಣ್ಮಕ್ಳಿಗೆ ಈ ಥರದ ವೀಡಿಯೋಸ್ಗಳು ತುಂಬಾ ಯೂಸ್ ಆಗುತ್ತೆ. ಹೆಣ್ಮಕ್ಳು ಇವತ್ತಿನ ಇದರಲ್ಲಿ ಮಾಡದೇ ಇರೋ ಕೆಲಸ ಯಾವುದೂ ಇಲ್ಲ ಫ್ರೆಂಡ್ಸ್. ಅದು ನಮ್ಮ ಮನಸ್ಸಿನ ಮೇಲೆ ತುಂಬಾ ಡಿಪೆಂಡ್ ಆಗುತ್ತೆ. ನಾವು ಹೆಣ್ಮಕ್ಳು ಮಾಡದೇ ಇರೋ ಕೆಲಸ ಯಾವುದೂ ಇಲ್ಲ ಬಿಡಿ, ಎಲ್ಲ ಎಲ್ಲ ಥರದ್ದು ಒಳ್ಳೆ ಕೆಲಸನ ಹೆಣ್ಮಕ್ಳು ಮಾಡ್ತಾ ಬರ್ತಾ ಇದ್ದಾರೆ. ಇವಾಗ ಅಷ್ಟು ಕಾಲ ಚೇಂಜ್ ಆಗಿಬಿಟ್ಟಿದೆ. ಆವಾಗ ಅಂದರೆ ಬರೀ ನಾವು ಮನೆಗೆ ಸೀಮಿತ ಆಗಿದ್ವಿ. ಹಂಗಾಗಿ ಈಗ ನಾನೇ ಹೊರಗಡೆ ಬಂದು ನನ್ನ ಮನೆಯಲ್ಲಿ ಪರ್ಮಿಷನ್ ಎಲ್ಲ ಕೊಟ್ಟು ನಾನು ಎಷ್ಟು ನೀಟಾಗಿ ಅಂಗಡಿಗಳನ್ನ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಹಂಗೆ ನಾನು ನನಗೆ ಗೊತ್ತಿರೋಷ್ಟು ಬೇರೆಯವ್ರಿಗೆ ಕಲಿಸ್ಬೇಕು ಅನ್ನೋದೊಂದು ಆಸೆ ಇದೆ. ಆದಷ್ಟು ನೀವು ಬರೋರು ಕಲಿಯೋರು ಎಲ್ಲರೂ ಬೇಗ ಬನ್ನಿ. ನಮ್ಗೆ ಇಲ್ಲಿಂದ ಆಗಲ್ಲ. ಕೆಲವೊಬ್ರು ಹೇಳಿದ್ರು, ಅಕ್ಕ ನಿಮ್ಮದು ಟೈಲರಿಂಗು ಕಟ್ಟಿಂಗು ನನಗೆ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ, ಬಟ್ ನನಗೆ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಸೇವ್ ಮಾಡ್ಕೊಳ್ಳೋದೇ ಮರ್ತೆ. ಹಂಗಾಗಿ ಅದನ್ನು ನಾನು ನಿಮಗೆ ಆನ್ಲೈನ್ ಕ್ಲಾಸಿಗೆ ಜಾಯಿನ್ ಆಗ್ತೀನಿ ಅಂತ ಹೇಳಿದ್ರು. ಅವರು ಕಾಲ್ ಮಾಡಿಲ್ಲ. ನಾನು ಹೇಳಿದ್ದೆ, ನಾನು ಯಾವುದ್ರಲ್ಲಾದ್ರು ಮರೆತರೆ ನನಗೆ ಕಾಲ್ ಮಾಡಿ, ನನ್ನ ನಂಬರ್ ಇರುತ್ತಲ್ಲ ಅಂತ. ನೀವೇನಾದ್ರು ವಿಡಿಯೋ ನೋಡ್ತಾ ಇದ್ದರೆ ಕಾಂಟ್ಯಾಕ್ಟ್ನ ಮಾಡಿ. ಇವಾಗಲೂ ಕೂಡ ಹೇಳ್ತಾ ಇದ್ದೀನಿ, ನಿಮಗೆ ಒಬ್ಬರಾಗಲಿದ್ರೆ ನಾನೇನೋ 10 ಜನ ಬೇಕು 20 ಜನ ಬೇಕು ಅನ್ನಲ್ಲ. ಒಬ್ಬರಾದ್ರೆ ಒಬ್ಬರಿಗೂ ಕಲಿಸ್ಕೊಡ್ತೀನಿ, ಇಬ್ಬರಾದ್ರೆ ಇಬ್ಬರಿಗೂ ಕಲಿಸ್ಕೊಡ್ತೀನಿ. ಒಟ್ಟು ಏನು ಒಂದು ಹೆಣ್ಮಕ್ಳು ಒಂದು ಅವ್ರದ್ದೇ ಆದ, ಇವಾಗ ಪ್ರತಿಯೊಂದಕ್ಕೂ ಎಲ್ಲರೂ ನಾವು ಗಂಡನ ಮೇಲೆ ಡಿಪೆಂಡ್ ಆಗೋಕ್ಕಾಗಲ್ಲ, ಹಸ್ಬೆಂಡ್ ಮೇಲೆ ಅಲ್ವಾ. ದುಡ್ಡು ಕೊಡಿ, ಅದಕ್ಕೂ ದುಡ್ಡು ಕೊಡಿ, ಇದಕ್ಕೂ ದುಡ್ಡು ಕೊಡಿ ಅನ್ನೋಕ್ಕಾಗಲ್ಲ. ಹಂಗಾಗಿ ಆದಷ್ಟು ಅಟ್ಲೀಸ್ಟ್ ನಮ್ಮ ಪರ್ಸ್ನಲ್ ಖರ್ಚಿಗಾದ್ರೂ ಅಮೌಂಟ್ ಆಗುತ್ತೆ ಅಲ್ವಾ. ಆಗಲ್ಲ ಅಂತ ಏನಿಲ್ಲ, ಲಾಸು ಅಂತ ಏನಿಲ್ಲ. ನಾವು ಯಾವ ಥರ ಡಿಪೆಂಡೋಗಿ ನಾವು ಬಿಸ್ನೆಸ್ ಇಂಪ್ರೂವ್ ಮಾಡ್ಕೊಂಡು ಹೋಗ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಹಾಗಾಗಿ ಇದೊಂದು ಶಾರ್ಟ್ ವಿಡಿಯೋ ಆಗಿತ್ತು. ಆದಷ್ಟು ಸ್ವಲ್ಪ ಹೇಳಿದ್ದೀನಿ ಯಾವ ಥರ ಏನು ಎತ್ತ ಹೆಣ್ಮಕ್ಳೆಲ್ಲ ಯಾವ ಥರ ಕೆಲಸ ಮಾಡ್ಬೋದು. ನನಗೂ ಗೊತ್ತಿದ್ದು ಟೈಲರಿಂಗ್ ಕೆಲಸದ ಬಗ್ಗೆ ಮತ್ತು ಎಂಬ್ರಾಯ್ಡ್ರಿದು ಮಾತ್ರ ಹೇಳಿದ್ದೀನಿ. ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ನ ಮಾಡಿ ನನ್ನ ಚಾನಲ್.